ಮತ್ತೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾದಂಥ ಕೈ ಸರ್ಕಾರ, ಧರ್ಮ ಸಂಘರ್ಷ, ಪಂಜರದಲ್ಲಿ ಸರ್ಕಾರ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಮತ್ತೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾದಂಥ ಕೈ ಸರ್ಕಾರ, ಧರ್ಮ ಸಂಘರ್ಷ ಪಂಜರದಲ್ಲಿ ಸರ್ಕಾರ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಇಲ್ಲಿ ಮದ್ದೂರು, ಮೈಸೂರು. ಷಡ್ಯಂತ್ರ ಬಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಥಂಡ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಂಥ ವಿಪಕ್ಷಗಳು, ಹಿಂದೂ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ವಿಪಕ್ಷಗಳು ತಿರುಗಿ ಬಿದ್ದಿದೆ. ಮೈಸೂರು ಉದ್ಘಾಟನೆ ವಿವಾದ, ಡಿಜೆ ಬಳಕೆ ಬ್ಯಾನ್, ಪದೇ ಪದೇ ವಿವಾದದಲ್ಲಿ ಸಿಲುಕ್ತಾ ಇರುವಂತ ಹಸ್ತ ಪಡೆ, ಒಂದರ ಮೇಲೆ ಒಂದರಂತೆ ವಿವಾದಗಳ ಹಣೆಪಟ್ಟಿಯನ್ನ ಕಟ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಮತ್ತೆ ಇದೀಗ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾದಂಥ ರಾಜ್ಯ ಸರ್ಕಾರ. ಧರ್ಮಗಳ ಒಂದು ಸಂಘರ್ಷ ನಡೀತಾನೆ ಇದೆ. ಇದೆಲ್ಲದಕ್ಕೂ ಕೂಡ ಸರ್ಕಾರ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಷಡ್ಯಂತ್ರದ ಬಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಥಂಡ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧವೇ ವಿಪಕ್ಷಗಳು ತಿರುಗಿ ಬಿದ್ದಿದೆ. ಹಿಂದೂ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ರಾಜ್ಯ ಸರ್ಕಾರದ ವಿರುದ್ಧನೇ ವಿಪಕ್ಷಗಳು ತಿರುಗಿ ಬಿದ್ದಿದೆ. ಈಗ ಮೈಸೂರಿನ ಉದ್ಘಾಟನೆಯ ವಿವಾದ, ಹಾಗೆ ಡಿಜೆ ಬಳಕೆ ಬ್ಯಾನ್ ಆಗಿರ್ಬೋದು, ಹೀಗೆ ಪದೇ ಪದೇ ವಿವಾದದಲ್ಲಿ ಸಿಲುಕ್ತಾ ಇದೆ ಕೈಪಡೆ. ನಾಗಮಂಗಲದಲ್ಲಿ ಬಾವುಟ ತೆಗೆದಂತಹ ಪ್ರಕರಣ ಆಗಿರ್ಬೋದು, ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣ, ಹಾಗೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್, ಭಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ವಿವಾದ, ಹಾಗೆ ಮದ್ದೂರು ಗಣೇಶ ವಿಸರ್ಜನೆಯ ಒಂದು ಕಲ್ಲೆಸೆತ, ಇದೆಲ್ಲವೂ ಕೂಡ ಹೀಗೆ ಒಂದರ ಮೇಲೆ ಒಂದರಂತೆ ವಿವಾದಗಳ ಒಂದು ಹಣೆಪಟ್ಟಿಯನ್ನ ಕಟ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು. ಮತ್ತೆ ಮತ್ತೆ ಏನೋ ಹಿಂದೂಗಳ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಎಂದು ಕೈ ಸರ್ಕಾರ. ಯಾಕಂತ ಹೇಳಿದ್ರೆ ನಾಗಮಂಗಲದಲ್ಲಿ ಬಾವುಟ ತೆಗೆದಂತಹ ಪ್ರಕರಣ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪದ ಕೇಸ್ ಆಗಿರ್ಬೋದು, ಭಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ವಿವಾದ, ಹೀಗೆ ಪದೇ ಪದೇ ವಿವಾದದಲ್ಲಿ ಸಿಲುಕ್ತಾ ಇದೆ ಎಂದು ಕೈಪಡೆ. ವಿವಾದಗಳ ಒಂದು ಹಣೆಪಟ್ಟಿಯನ್ನ ರಾಜ್ಯ ಸರ್ಕಾರ ಪಡ್ಕೊಳ್ತಾ ಇದೆ. ಪದೇ ಪದೇ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎರಡನೇ ಅವಧಿಯಲ್ಲೂ ಕೂಡ ಹಿಂದೂ ವಿರೋಧಿ ಎಂಬ ಆರೋಪಗಳು ಜೋರಾಗೇ ಇದೆ. ಉದಯಗಿರಿ ಆಗಿರ್ಬೋದು, ನಾಗಮಂಗಲ, ಹಾಗೆ ಮದ್ದೂರು ಮುಂತಾದೆಡೆಗಳಲ್ಲಿ ನಡೆದಂತಹ ಗಲಭೆಗಳು, ಗಣೇಶೋತ್ಸವದ ಮೇಲಿನ ನಿರ್ಬಂಧಗಳಾಗಿರ್ಬೋದು, ಚಾಮುಂಡಿ ಬೆಟ್ಟದ ಕುರಿತ ಹೇಳಿಕೆಗಳು, ಇದೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರಕ್ಕೆ ಹಿಂದೂ ವಿರೋಧಿ ಹಣೆಪಟ್ಟಿ ಕಟ್ಟಲು ಈ ರೀತಿಯಾಗಿರುವಂತಹ ಒಂದು ಕಾರಣಗಳು ಮುಖ್ಯವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಯಾವಾಗಲೂ ಕೂಡ ಅಲ್ಪಸಂಖ್ಯಾತ ತುಷ್ಟೀಕರಣದ ಆರೋಪ ಮಾಡ್ತಲೇ ಇದೆ. ಹೀಗಿರುವಾಗ ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯದಲ್ಲಿ ನಡೀತಿರುವಂತಹ ಕೆಲ ಘಟನೆಗಳು ಕಾಂಗ್ರೆಸ್ಗೆ ಮತ್ತಷ್ಟು ಧರ್ಮ ಸಂಕಟವನ್ನ ತಂದಿಟ್ಟಿದೆ. ಸರ್ಕಾರಕ್ಕೆ ಹಿಂದೂ ವಿರೋಧಿ ಪಟ್ಟ ಕಟ್ಟುವಂತೆ ಮಾಡಿವೆ. ಕೆಲವು ಪ್ರಕರಣಗಳನ್ನ ಸರ್ಕಾರ ನಿಭಾಯಿಸಲಿಕ್ಕೆ ಅಂತ ಹೋಗತ್ತೆ, ಆಗ ಎಡವುತ್ತಾ ಇದೆ ಕೂಡ. ಅತಿಯಾದ ಓಲೈಕೆ ಎಂಬಂತೆ ಬಿಂಬಿತವಾಗ್ತಾ ಇದೆ. ಸೂಕ್ಷ್ಮ ಘಟನೆಗಳ ಕುರಿತು ಎಚ್ಚರಿಕೆ ವಹಿಸಬೇಕಾದಂತ ವೇಳೆ ಎಡವಟ್ಟು ಮಾಡಿಕೊಳ್ಳುತ್ತಿರುವಂತಹ ಸರ್ಕಾರ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ವೇ ಎಂಬ ಅನುಮಾನಗಳು ಕೂಡ ಮೂಡ್ತಾ ಇದೆ. ವಿಪಕ್ಷಗಳಿಗೆ ಅಸ್ತ್ರ ಆಗ್ತದೆ ಸರ್ಕಾರದ ಎಡವಟ್ಟುಗಳು. ಕಳೆದ ವರ್ಷ ಮಂಡ್ಯದ ನಾಗಮಂಗಲದಲ್ಲಿ ಸಂಘರ್ಷ ಉಂಟಾಗಿತ್ತು. ಆದ್ರೂ ಈ ವರ್ಷ ನಿರ್ಲಕ್ಷ್ಯ ಮಾಡ್ತಾ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ವಹಿಸಿದ್ರೆ ಗಲಾಟೆ ಆಗ್ತಾ ಇರಲಿಲ್ಲ ಅನ್ನುವಂತ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಸರ್ಕಾರದ ಎಡವಟ್ಟುಗಳು ವಿಪಕ್ಷಗಳಿಗೆ ಇದೀಗ ಅಸ್ತ್ರ ಆಗ್ತಾನೆ ಇದೆ. ಕಳೆದ ವರ್ಷ ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವಂತಹ ಸಂಘರ್ಷ ಆಗಿರ್ಬೋದು, ಹಾಗೆ
ಈ ವರ್ಷ ಏನ್ ಮಾಡಿದೆ, ಪೊಲೀಸ್ ಇಲಾಖೆ ಸ್ವಲ್ಪ ನಿರ್ಲಕ್ಷ್ಯವನ್ನ ತೋರಿಸಿದೆ. ಹೆಚ್ಚಿನ ಏನಾದ್ರೂ ಈಗ ಕಾಳಜಿಯನ್ನ ನಿಗಾ ವಹಿಸ್ತಾ ಇದ್ರೆ ಈ ರೀತಿಯಾಗಿರುವಂತ ಗಲಾಟೆಗಳು ಗಲಭೆಗಳು ಯಾವುದು ಕೂಡ ಆಗ್ತಾ ಇರ್ಲಿಲ್ಲ ಅನ್ನುವಂತ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ.